खण्डन भवबन्धन जगवन्दन वन्दितो मां निरञ्जन नररूपधर निरञ्जन नररूपधर निर्गुण गुणमाम्पद तव श्रीपद भवघोषपद वारियथाय प्रेमार्पण समदर्शन प्रेमार्पण समदर्शन जगजन दुःखजाय संवद तव श्रीपद भवघोषपद वारियथाय प्रेमार्पण समदर्शन प्रेमार्पण समदर्शन जगजन दुःखजाय नमो नमो प्रभुवाक्यमनादित नमो नमो प्रभुवाक्यमनादित मनोवचनैकाधार प्रभु मनोवचनैकाधार ज्योतिरज्योति उज्जल हृदि कंदर ज्योतिरज्योति उज्जल हृदि कंदर तुमि तमो भंजनहार प्रभु तुमि तमो भंजनहार नमो नमो प्रभु वाक्यमनादित नमो नमो प्रभु वाक्यमनादित मनोवचनैकाधार प्रभु मनोवचनैकाधार ज्योतिरज्योति उज्जल हृदि कंदर ज्योतिरज्योति उज्जल हृदि कंदर तुमि तमो भंजनहार प्रभु तुमि तमो भंजनहार धिधि लंग रंग भंग बाजे अंग संग मृदंग धिधि लंग रंग भंग बाजे अंग संग मृदंग गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खण्डन भवबन्धन जगवन्दन वन्दितो मां जय श्री गुरु महाराज जी की जय। श्री गुरुभ्यो नमः। हरिः ओम। सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। हरिः ओम। मेधा देवी जुषमाणा न आगाद्विश्वाची भद्रा सुमनस्यमाना त्वया जुष्टानुदमाना
दुरुक्तान् बृहद्वदेम विदथे सुवीराः त्वया जुष्ट ऋषिर्भवति देवि त्वया ब्रह्मा गतश्रीरुतत्वया त्वया जुष्टश्चित्रं विन्दते वसुसानो जुषस्वद्रविणो न मेधे मेधां म इन्द्रो ददातु मेधां देवी सरस्वती मेधां मे अश्विना उभावाधत्तां पुष्करस्रजा अप्सरासु च या मेधा गन्धर्वेषु च यन्मनः दैवी मेधा सरस्वती सा मां मेधासुरभिर्जुषतोग स्वाहा आमां मेधासुरभिर्विश्वरूपा हिरण्यवर्णा जगति जगम्या ऊर्जस्वते पयसा पिन्वमाना सा मां मेधासुप्रतीका जुषन्ताम् मयि मेधां मयि प्रजां मयि यज्ञस्तेजो दधातु मयि मेधां मयि प्रजां मयीन्द्र इन्द्रियं दधातु मयि मेधां मयि प्रजां मयि सूर्यो भ्राजो दधातु ॐ शान्ति शान्ति शान्तिः हरिः ॐ तत्सत् ಶ್ರೀರಾಮಕೃಷ್ಣಾರ್ಪಣಮಸ್ತು. ಶ್ರೀರಾಮಕೃಷ್ಣರನ್ನ ಭಾವಿಸ್ತಾ, ಆ ಒಂದು ಮೂರ್ತಿಯನ್ನು ಭಾವಿಸ್ತಾ, ಅವರ ಕೂತಿರುವಂತಹ ಒಂದು ಸಮಾಧಿ ಸ್ಥಿತಿನಲ್ಲಿರುವಂಥ ಆ ಒಂದು ಚಿತ್ರವನ್ನು ಭಾವಿಸ್ತಾ ಶ್ರೀರಾಮಕೃಷ್ಣರ ನಾಮ ಜಪ ಮಾಡೋಣ. ಒಂದೊಂದು ನಾಮ ಜಪ ಮಾಡಿದಾಗ್ಲೂ ಶ್ರೀರಾಮಕೃಷ್ಣರ ಪಾದಗಳಿಂದ ಒಂದೊಂದು ನಾಮ ಜಪ ಹೇಳ್ಕೊಂಡು ಪಾದ, ತೊಡೆ, ಭುಜ, ಮುಖ, ಆ ಕಡೆ ಭುಜ, ಮತ್ತು ತೊಡೆ, ಮತ್ತು ಪಾದ, ಅವರ ಹಸ್ತ, ಹೀಗೆ ನಮ್ಮ ಮನಸ್ಸನ್ನು ಒಂದೊಂದು ನಾಮ ಜಪದಲ್ಲೂ ಭಗವಾನ್ ಶ್ರೀರಾಮಕೃಷ್ಣರ ಮೂರ್ತಿ ಸುತ್ತಲೂ ಮನಸ್ಸನ್ನು ಓಡಾಡಿಸ್ತಿರ್ಬೇಕು. ಒಂದೊಂದು ಕಡೆಗೂ ಒಂದೊಂದು ನಾಮ ಜಪನ ಹೇಳ್ತಾ ಮಧ್ಯದಲ್ಲಿ ಅವರ ಕೈಯಿಂದ ಪ್ರಾರಂಭ ಆಗಿ ಪ್ರದಕ್ಷಿಣೆ ರೂಪದಲ್ಲಿ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು, ಆ ಮೂರ್ತಿಯನ್ನು ಭಾವಿಸ್ತಾ ಒಂದೊಂದು ನಾಮ ಜಪನು ಒಂದೊಂದು ಭಾಗದಲ್ಲಿ ಹೇಳ್ತಾ ಹೋಗೋಣ. ನಮ್ಮ ಮನಸ್ಸು ಶ್ರೀರಾಮಕೃಷ್ಣರ ಮೂರ್ತಿಯನ್ನು ಸುತ್ತತಾ ಇರಬೇಕು, ನಾಮ ಜಪ ಆಗ್ತಿರಬೇಕು. ಎಂಥ ಆನಂದ ಸಿಗತ್ತೆ, ಭಾವಿಸಿ, ಚೆನ್ನಾಗಿ ಭಾವಿಸಿ, ಆನಂದ ಸಿಗತ್ತೆ. ಓಂ ನಮೋ ಭಗವತೆ ರಾಮಕೃಷ್ಣಾಯ, 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 ಓಂ ನಮೋ ಭಗವತೆ ರಾಮಕೃಷ್ಣಾಯ,
ಓಂ ನಮೋ ಭಗವತೆ ರಾಮಕೃಷ್ಣಾಯ 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 ಓಂ ನಮೋ ಭಗವತೆ ರಾಮಕೃಷ್ಣಾಯ. ಆ ದಿವ್ಯ ಮೂರ್ತಿಯನ್ನು ಭಾವಿಸ್ತಾ ಶ್ರೀರಾಮಕೃಷ್ಣರ ಕೃಪೆಯನ್ನು ಬೇಡ್ತಾ ಸದಾ ಅವರ ಚಿಂತನೆ ನಮ್ಮ ಮನಸ್ಸಿನಲ್ಲಿರಲಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೂ, ಯಾವುದೇ ಥರದಲ್ಲಿದ್ದರೂ ಕೂಡ ಆ ಭಗವಾನ್ ಶ್ರೀರಾಮಕೃಷ್ಣರ ನಾಮ ಜಪ ನಮ್ಮಲ್ಲಿ, ಆ ಭಗವಂತನ ಸ್ಮರಣೆ ನಿರಂತರವಾಗಿ ನಮ್ಮಲ್ಲಿ ಆಗ್ತಾ ಇರಲಿ. ಆ ಥರದ ಒಂದು ಶಕ್ತಿಯನ್ನು ಶ್ರೀರಾಮಕೃಷ್ಣರೇ ನಮಗೆ ದಯಪಾಲಿಸಲಿ. ನಮ್ಮಿಂದ ಶ್ರೀರಾಮಕೃಷ್ಣರ ಸ್ಮರಣೆ ನಿರಂತರವಾಗಿ ನಡೀತಿರಬೇಕು. ಆಗ ನಾವು ಬೇರೆ ಬೇರೆ ಯಾವುದೇ ಮಾತುಕತೆಗಳು, ಯಾವ ಒಂದು ವಿಚಾರದಲ್ಲೂ ನಾವು ತೊಡಗಿಸ್ಕೊಳ್ಳೋಕ್ಕಾಗೋದಿಲ್ಲ. ನಿರಂತರವಾಗಿ ಭಗವಾನ್ ಶ್ರೀರಾಮಕೃಷ್ಣ ನಾಮಸ್ಮರಣೆ, ಆ ಭಗವಂತನ ಚಿಂತನೆ ನಿರಂತರವಾಗಿ ನಮ್ಮಲ್ಲಿ ನಡೀಲಿ ಅಂತ ಶ್ರೀರಾಮಕೃಷ್ಣರಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಅವರ ಕೃಪೆಯನ್ನು ಬೇಡ್ತಾ ನಿಧಾನಕ್ಕೆ ಕಣ್ಣುಗಳನ್ನು ತೆಗೆಯೋಣ. ಈಗ ನಮ್ಮ ಮುಂದಿನ ಸೆಷನ್ ಒಂದು ನೀತಿ ಕತೆ. ಕಳೆದ ವಾರ ನಾನು ಕಳಿಸಿದ್ದೆ. ಆ ಲಿಸ್ಟಲ್ಲಿರೋ 4 ಜನನೂ ಕೂಡ ಇವತ್ತು ಯಾವುದೋ ಒಂದು ಕಾರಣಗಳಿಂದ ಈ ವಾರ ಕತೆ ಹೇಳೋಕ್ಕಾಗಿಲ್ಲ ಅಂದ್ಯಾರೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು 3 ಜನ ಇದ್ದಾರೆ, ಯಾವಾಗಲೂ ಕಾಯ್ತಿರ್ತಾರೆ. ಒಂದು ಉತ್ತಮ್, ಒಂದು ಅನಿರುದ್ಧ್, ಇನ್ನೊಂದು ಆದ್ಯ. ಸೊ ಅವ್ರು 3 ಜನದಲ್ಲಿ ಯಾರು ಫಸ್ಟು ಇನ್ಫಾರ್ಮ್ ಮಾಡ್ತಾರೆ ಅಂತಿರ್ತಿ. ಈ ಸರ್ತಿ ಉತ್ತಮೇ ಮೊದಲು ಹೇಳಿದ್ರಿಂದ ಇವತ್ತು ಉತ್ತಮ ಒಂದು ನೀತಿ ಕಥೆ ಹೇಳ್ತೇನೆ. ಜೊತೆಗೆ ಇವತ್ತು ಅವನದೇ ದಮ್ ಚರೆಟ್ಸಲ್ಲಿ ಒಂದು ಆ್ಯಕ್ಷನ್ನು ಮಾಡಿ ತೋರಿಸುವಂಥದ್ದು. ಈಗ ಉತ್ತಮ್ ಯಾವ ನೀತಿ ಕಥೆ ಹೇಳ್ತಾನೆ ಅಂತ ನಾವೆಲ್ಲ ನೋಡೋಣ, ಕೇಳೋಣ. ಎಲ್ಲರಿಗೂ ಜಯ ರಾಮಕೃಷ್ಣ. ನನ್ನ ಹೆಸರು ಉತ್ತಮ್.
ನಾನು ಇವತ್ತು ಒಂದು ನೀತಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಅವನ ಹೆಸರು ಋಷಭದೇವ ಅಂತ. ಆ ರಾಜ ಅವನ ಹತ್ರ ಎಲ್ಲ ಇರುತ್ತೆ, ಆಸ್ತಿ ಇರುತ್ತೆ, ರಾಜ್ಯ ಇರುತ್ತೆ, ಎಲ್ಲ ಪ್ರಜೆಗಳಿರ್ತಾರೆ, ಚೆನ್ನಾಗಿ ರೂಲ್ ಮಾಡ್ತಾ ಇರ್ತಾನೆ, ದುಡ್ಡಿರುತ್ತೆ, ಎಲ್ಲ ಇರುತ್ತೆ. ಒಂದಿನ ಎಲ್ಲರೂ ದೇವರುಗಳೆಲ್ಲ, ಬೇರೆ ರಾಜರೆಲ್ಲರೂ ಅವನ ಆಸ್ಥಾನಕ್ಕೆ ಬಂದಿರ್ತಾರೆ. ಏನೋ ಒಂದು ಕಲ್ಚರಲ್ ಪ್ರೋಗ್ರಾಮ್ ನಡೀತಾ ಇರುತ್ತೆ. ಆವಾಗ ಯಾರೋ ಒಬ್ಬರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಅವಳು ಡ್ಯಾನ್ಸ್ ಅವಳು ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದೋಗ್ಬಿಡ್ತಾಳೆ. ಆವಾಗ ಇಂದ್ರ ಇದ್ದನು ಇದನ್ನು ನೋಡಿಬಿಟ್ಟು ಅವಳು ಇಲ್ಯೂಷನ್ ಮಾಡಿ ಅವಳು ವಾಪಸ್ ಲೈಫಿಗೆ ಬಂದ ಥರ ಮಾಡಿ ಎಲ್ಲರಿಗೂ ಅದನ್ನು ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಕಂಟಿನ್ಯೂ ಮಾಡಿಸ್ತಾನೆ. ಇದನ್ನು ಋಷಭದೇವ ನೋಡ್ತಾ ಇರ್ತಾನೆ. ನೋಡಿಬಿಟ್ಟು ಅವನಿಗೆ ಅನಿಸುತ್ತೆ, ಇದೇನಿದು ಡೆತ್ ಯಾವಾಗಾರು ಬರುತ್ತೆ ನಮಗೆ, ನಾವು ಅಂದ್ಕೊಂಡಿದ್ದೀವಿ ನಮಗೆ ಯಾವತ್ತೂ ಡೆತ್ ಬರಲ್ಲ, ಬರೀ ಬೇರೆಯವ್ರಿಗೆ ಡೆತ್ ಬರೋದು ಅಂತ, ನಾವು ಲೈಫ್ ಪರ್ಮನೆಂಟ್ ಅಂತ ಅಂದ್ಕೊಂಡಿದ್ದೀವಿ, ಆದರೆ ಅದಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಅವಾಗ ಅವನು ಅದಾದಮೇಲೆ ಅವ್ರ ಮಕ್ಕಳನ್ನೆಲ್ಲ ಕರೆದುಬಿಟ್ಟು ಅವನ ರಾಜ್ಯ ಆಸ್ಥಾನ ಅವನ ದುಡ್ಡನ್ನೆಲ್ಲ ಅವ್ರ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಅವನು ಕಾಡಿಗೆ ವನವಾಸಕ್ಕೆ ಹೋಗ್ತಾನೆ. ಅದಾದಮೇಲೆ ಅವನ ಹತ್ರ 100 ಜನ ಮಕ್ಕಳಿರ್ತಾರೆ. ಅವರಿಗೆಲ್ಲರಿಗೂ ಆಸ್ತಿ ಎಲ್ಲ ಸಿಗುತ್ತೆ, ಅವರು ಎಲ್ಲ ರೂಲ್ ಮಾಡ್ತಾ ಇರ್ತಾರೆ. ಆವಾಗ ಏನಾಗುತ್ತೆ ಅಂದರೆ ದೊಡ್ಡವನ ಹೆಸರು ಭರತ ಅಂತ, ಚಿಕ್ಕವನ ಹೆಸರು 100ನೇವನ ಹೆಸರು ಬಾಹುಬಲಿ ಅಂತ. ಅವರು ಎಲ್ಲರೂ ರೂಲ್ ಮಾಡ್ತಾ ಇರ್ತಾರೆ. ಭರತಂಗೆ ಅವನದು ಆರ್ಮರಿ ಎಲ್ಲ ವೆಪನ್ಸ್ ಎಲ್ಲ ಇಡ್ತಾರಲ್ವ, ಅಲ್ಲಿ ಒಂದಿನ ಒಂದು ಚಕ್ರ ಬರುತ್ತೆ. ಆ ಚಕ್ರ ಏನು ಅಂತ ಪಂಡಿತರನ್ನ ಕರೆಸಿ ಅದೇನು ಅಂತ ಕೇಳ್ತಾನೆ. ಅದಕ್ಕೆ ಪಂಡಿತರೆಲ್ಲರೂ ಹೇಳ್ತಾರೆ, ನೀನು ಒಬ್ಬ ದೊಡ್ಡ ರಾಜ ಆಗ್ತೀಯಾ, ಈ ಚಕ್ರ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಿ ನೀನು ಆ ರಾಜರನ್ನೆಲ್ಲ ಸೋಲಿಸಿ ಆ ಜಾಗ ನೀನು ಆಳಬೇಕು, ಅವಾಗ ನೀನು ದೊಡ್ಡ ರಾಜ ಆಗ್ತೀಯಾ ಅಂತ, ಅದಕ್ಕೆ ಈ ಚಕ್ರ ಬಂದಿರೋದು ಅಂತ ಹೇಳ್ತಾರೆ. ಆಯಿತು ಅಂತ ಆ ಚಕ್ರ ಎಲ್ಲೆಲ್ಲಿ ಹೋಗುತ್ತೋ ಅದರಿಂದ ಅವನು ರಾಜ್ಯನ ಆರ್ಮಿ ಕರ್ಕೊಂಡು ಅಲ್ಲಿ ಹೋಗಿ ಆ ರಾಜ್ಯರನ್ನೆಲ್ಲ ಸೋಲಿಸಿ ಆ ಜಾಗನ ತಗೊತಿದ್ದ. ಹಾಗೆ ಕಂಟಿನ್ಯೂ ಆಗ್ತಾ ಆಗ್ತಾ ಅಯೋಧ್ಯ ತನಕ ಹೋದ. ಅಯೋಧ್ಯೆಯಲ್ಲಿ ಆ ಚಕ್ರ ಅಲ್ಲೇ ನಿಂತ್ಕೊಂಡ್ಬಿಡ್ತು, ಮುಂದೆನೇ ಹೋಗಲಿಲ್ಲ. ಏನಕ್ಕಪ್ಪ ಅಂತ ಮತ್ತೆ ಆ ಪಂಡಿತರನ್ನು ಕರೆಸ್ದ. ಅವ್ರು ಹೇಳಿದ್ರು, ನಿಮ್ಮದು 99 ಬ್ರದರ್ಸ್ ಇದ್ದಾರಲ್ವ, ಅವರೆಲ್ಲ ಅವ್ರ ಜಾಗನೂ ನೀನು ತಗೋಬೇಕು, ಅದಕ್ಕೆ ಅದು ಮುಂದೆ ಹೋಗ್ತಿಲ್ಲ ಅಂತ. ಅದಕ್ಕೆ ಭರತಂಗೆ ಅವನಿಗೆ ಆಸೆ, ನಾನು ದೊಡ್ಡ ರಾಜ ಆಗಬೇಕಂತ. ಅವ್ರ ತಮ್ಮಂದ್ರಿಗೆ ನಾನು ಯುದ್ಧ ಮಾಡ್ತೀನಿ ನಿಮ್ಮ ಜೊತೆ, ಯುದ್ಧಕ್ಕೆ ಸಿದ್ಧರಾಗಿ ಅಂತ ಅವನು ಎಲ್ಲರಿಗೂ ಮೆಸೇಜ್ ಕಳಿಸ್ದ. ಅವರು ಎಲ್ಲ ತಮ್ಮಂದ್ರೆಲ್ಲರೂ ಬಾಹುಬಲಿ ಬಿಟ್ಟು ಎಲ್ಲರೂ ಅವ್ರು ಅನ್ಕೊತಾರೆ, ನಮ್ಮಪ್ಪ ಈ ರಾಜ್ಯ ಬಿಟ್ಟು ಅದೆಲ್ಲ ಪರ್ಮನೆಂಟ್ ಅಲ್ಲ ಅಂತ ಅವರು ಋಷಿಯಾಗಿ ಹೋದರು, ನಾವು ನಮ್ಮದು ರಾಜ್ಯನ ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತ ಎಲ್ಲರೂ ಕೊಟ್ಟು ಹೋಗ್ತಾರೆ. ಆದರೆ ಬಾಹುಬಲಿಗೆ ಸಿಟ್ಟು ಬರುತ್ತೆ. ನಾನು ನಮ್ಮ ಅಣ್ಣನ ಥರನೇ ಸೇಮ್, ನಾನು ಅವನ ಥರನೇ ನನಗೂ ರಾಜ್ಯದ ಪಾಲ, ನಮ್ಮ ಅಪ್ಪನ ಪಾಲ ನನಗೂ ಬರಬೇಕು, ನಾನು ಯಾಕೆ ಕೊಡಬೇಕು ಅಂತ ಅವನು ಯುದ್ಧ ಮಾಡೋಕ್ಕೆ ನಾನು ಯುದ್ಧ ಮಾಡ್ತೀನಿ ನಿನ್ನ ಜೊತೆ ಅಂತ ಹೇಳ್ತಾನೆ. ಅದಕ್ಕೆ ಭರತ ಇದ್ದವನು ಸರಿ ನಾನು ಯುದ್ಧ ಮಾಡ್ತೀನಿ ಅಂತ ಅವರಿಬ್ಬರು ಯುದ್ಧಕ್ಕೆ ನಿಂತ್ಕೊತಾರೆ. ಆವಾಗ ಅವರಿಬ್ಬರು ಕಡೆಯವರು ಮಿನಿಸ್ಟರ್ಸ್ ಇದ್ದವರೆಲ್ಲರೂ ಅವರು ಒಂದು ಮೀಟಿಂಗ್ ಮಾಡ್ತಾರೆ. ಅದರಲ್ಲಿ ಅವರೆಲ್ಲರೂ ಮಾತಾಡ್ತಾರೆ, ಇದು ಅಣ್ಣ ತಮ್ಮಂದ್ರ ಮಧ್ಯೆ ಇರೋ ಯುದ್ಧ, ಇದರಲ್ಲಿ ಏನಕ್ಕೆ ಜನರೆಲ್ಲರೂ ಯುದ್ಧ ಮಾಡಿ ಸಾಯಬೇಕು, ಇವಾಗ ಗೆದ್ದವನು ಅವನ ಕಡೆಯವರು ಸತ್ತೋಗ್ತಾರೆ, ಸೋತವನು ಸತ್ತು ಅವನ ಕಡೆಯವರು ಸತ್ತೋಗ್ತಾರೆ, ಏನಕ್ಕೆ ಜನ ಎಲ್ಲ ಇವರಿಬ್ಬರು ಯುದ್ಧದ ಮಧ್ಯೆ ಬಂದು ಅವರು ಜೀವನ ಕಳ್ಕೋಬೇಕು ಅಂತ ಬರೀ ಅವರು ಅಣ್ಣ ತಮ್ಮಂದ್ರ ಮಧ್ಯೆ ಯುದ್ಧ ನಡೀಲಿ ಅಂತ ಎಲ್ಲರೂ ಡಿಸೈಡ್ ಮಾಡ್ತಾರೆ. ಆಗ ಸರಿ ಅಂತ ಒಂದು ಕಡೆ ಭರತ ಬಾಹುಬಲಿ ಬಂದ್ಬಿಟ್ಟು ಬೇರೆ ಬೇರೆ ಥರದ ಯುದ್ಧ, ಕತ್ತಿ ವರ್ಸೆ, ನೀರಲ್ಲಿ ಯುದ್ಧ, ಕುಸ್ತಿ, ಎಲ್ಲದರಲ್ಲೂ ಇಬ್ಬರು ಸೇಮ್ ಈಕ್ವಲ್ ಇರ್ತಾರೆ, ಯಾರೂ ಗೆಲ್ಲದೇ ಇಲ್ಲ. ಲಾಸ್ಟಲ್ಲಿ ದೃಷ್ಟ ಯುದ್ಧ ಅಂತ ಇರುತ್ತೆ, ಅಂದರೆ ಅಂದರೆ ಕಣ್ಣನ್ನು ನೋಡ್ಕೊಂಡು ಪಿಳಕ್ಸಿಲ್ದಂಗೆ ನೋಡಬೇಕು ಅಂತ. ಭರತ ತುಂಬ ಸ್ವಲ್ಪ ಕೊಳ್ಳಕ್ಕಿರ್ತಾನೆ, ಬಾಹುಬಲಿ ಯುದ್ಧ ಇರ್ತಾನಲ್ವ, ಅವನಿಗೆ ಕೆಳಗೆ ನೋಡೋಕೆ ಫೋಕಸ್ ಮಾಡೋಕ್ಕೆ ಈಸಿ ಇರುತ್ತೆ. ಆದರೆ ಭರತ ಮೇಲೆ ನೋಡಬೇಕಲ್ವ, ಅವನಿಗೆ ಆಗ್ತಿರಲ್ಲ. ಆವಾಗ ಭರತ ಸೋತೋಗ್ಬಿಡ್ತಾನೆ, ಬಾಹುಬಲಿ ಗೆಲ್ತಾನೆ, ಅವನನ್ನು ರಾಜ್ಯ ಮಾಡ್ತಾರೆ, ಎಲ್ಲ ರಾಜ್ಯಗಳದ್ದು ರಾಜ ಮಾಡ್ತಾರೆ. ಆವಾಗ ಬಾಹುಬಲಿ ಯೋಚನೆ ಬರುತ್ತೆ,
ನಮ್ಮಪ್ಪ ಇದೆಲ್ಲ ಪರ್ಮನೆಂಟ್ ಅಲ್ಲ ಅಂತ ಬಿಟ್ಟು ಹೋದ. ನಾನೇನಕ್ಕೆ ಯುದ್ಧ ಮಾಡಿ ಈ ರಾಜ್ಯನೆಲ್ಲ ಎಷ್ಟು ದಿನ ಇರುತ್ತೆ, ನಾನು ಇರೋ ತನಕ ಅದಿರುತ್ತೆ, ಅದಾದ್ಮೇಲೆ ಅದು ನಂದಾಗಲ್ಲ, ಯಾರ್ದೋ ಬೇರೆಯವ್ರಿಗೆ ಹೋಗುತ್ತೆ, ಏನಕ್ಕೆ ಬೇಕು ಅಂತ ಎಲ್ಲದನ್ನು ಭರತಂಗೆ ಕೊಟ್ಬಿಟ್ಟು ನಾನು ಋಷಿ ಆಗ್ತೀನಿ ಅಂತ ಹೋಗಿ ವನವಾಸದಲ್ಲಿ 1 ವರ್ಷ ಅವನು ತಪಸ್ಸು ಮಾಡ್ತಾನೆ. ಆದರೆ ಅವನಿಗೆ ಯಾವಾಗಲೂ ಅವನ ತಲೆ ಹಿಂದ್ಗಡೆ ಒಂದು ವಿಷಯ ಅವನಿಗೆ ಯೋಚನೆ ಬರ್ತಾ ಇರುತ್ತೆ. ಈ 2 ಕಾಲ ಮೇಲೆ ನಾನು ನಿಂತಿರೋ ಭೂಮಿನೂ ಬರತ್ತಂದೆ, ನಾನು ಇದ್ರ ಮೇಲೆ ನಿಲ್ಬಾರ್ದು ಅಂತ ಅವನಿಗೆ ಯಾವಾಗಲೂ ಅದು ಡಿಸ್ಟರ್ಬ್ ಆಗ್ತಿರುತ್ತೆ. ಅವನಿಗೆ ದೇವ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಬೇಕಾರೆ 1 ವರ್ಷ ಆದಮೇಲೆ ಭರತ ಬಂದ್ಬಿಟ್ಟು ಅವನೇ ಬಾಹುಬಲಿಗೆ ಹೇಳ್ತಾನೆ, ಈ 2 ಕಾಲ ಮೇಲೆ ನಿಂತಿರೋದು ಈ ರಾಜ್ಯ ಇದೆ ಅಲ್ವಾ, ಅದು ನಂದಲ್ಲ, ಅದು ದೇವ್ರದ್ದು. ಈ ವರ್ಲ್ಡ್ಲಿ ಥಿಂಗ್ಸಿಗೆಲ್ಲ ನೀನು ಅಂಟ್ಕೋಬಾರ್ದಲ್ವ, ನೀನು ದೇವ್ರ ಬಗ್ಗೆ ಇರ್ಬೇಕಾದ್ರೆ ಈ ವರ್ಲ್ಡ್ಲಿ ಥಿಂಗ್ಸ್ ನಿನಗೇನೂ ಅಲ್ಲ ಅಲ್ವಾ ಅಂತ. ಅವಾಗ ಬಾಹುಬಲಿಗೆ ಅದು ಯೋಚನೆ ಬರ್ತಿದ್ದು ಹೋಗುತ್ತೆ. ಆಮೇಲೆ ಇವನ್ ತಪಸ್ನೆಲ್ಲ ನೋಡಿ ಇವನೇ ಫಸ್ಟ್ ತೀರ್ಥಂಕರ, ಜೈನ್ದ ತೀರ್ಥಂಕರ. ಅವನ ತಪಸ್ನೆಲ್ಲ ನೋಡಿ ಭರತ ಇದ್ದವನು ಕರ್ನಾಟಕದ ತುಂಬ ಎಲ್ಲ ಕಡೆ ಸ್ಟ್ಯಾಚುಗಳನ್ನು ಕಟ್ಟಿಸ್ತಾನೆ. ಇವಾಗ ಶ್ರವಣ ಬೆಳಗೊಳದಲ್ಲೂ ಈ ಸ್ಟ್ಯಾಚು ಇದೆ. ಈ ಕಥೆಯ ನೀತಿ ಏನು ಅಂದರೆ, ನಮಗೆ ಈ ವರ್ಲ್ಡ್ಲಿ ಥಿಂಗ್ಸ್ ಎಲ್ಲ ನಮ್ಮ ಜೊತೆ ಯಾವಾಗಲೂ ಇರಲ್ಲ, ಲೈಫು ನಮ್ದು ಯಾವಾಗಲೂ ಪರ್ಮನೆಂಟ್ ಇರಲ್ಲ, ಟೆಂಪರರಿ. ಆದರೆ ಒಬ್ಬನೇ ಒಬ್ಬ ಪರ್ಮನೆಂಟ್, ದೇವರು. ಸೊ ನಾವು ದೇವ್ರನ್ನ ಫೈಂಡ್ ಔಟ್ ಮಾಡೋಕ್ಕೆ ಇಲ್ಲ ದೇವ್ರನ್ನ ನೋಡೋಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ. ಜಯರಾಮ್ ಕೃಷ್ಣ. ಉತ್ತಮ್, ಭರತ ಬಾಹುಬಲಿ ಅದ್ಭುತವಾದಂಥ ಒಂದು ಸ್ಟೋರಿ. ಅದು ಆ್ಯಕ್ಚುಲಿ ಅದು ಹಿಸ್ಟಾರಿಕಲ್ ಇನ್ಸಿಡೆಂಟ್. ಅದನ್ನು ವರ್ಣನೆ ಮಾಡ್ತಾ ಕೆಲವರೆಲ್ಲ ಈಗ ಹಿಸ್ಟಾರಿಕ್ ಇನ್ಸಿಡೆಂಟಿಗೆ ಒರಿಜಿನಲ್ಗಿಂತ ಬೇರೆ ಬೇರೆ ಎಲ್ಲ ಸೇರಿಸ್ಕೊಂಡೆಲ್ಲ ಹೋಗ್ಬಿಟ್ಟಿದೆ. ಆದ್ರೂ ಈ ಒಂದುದಲ್ಲಿ ತೊಗೊಂಡಾಗ ನಿಜವಾಗ್ಲೂ ಅವನ ಬಾಹುಬಲಿಯ ಆ ಒಂದು ಗೊಮ್ಮಟೇಶ್ವರನ ಆ ಒಂದು ಜೀವನ ಏನಿದೆ ಅದನ್ನು ನಾವು ಅದರ ಹಿಂದಿನ ಅಂಶ ನಾವು ತಿಳ್ಕೊಬೇಕು. ಉತ್ತಮ್ ಹೇಳಿದಾಗೇ ಈ ಒಳ್ಳೆ ಥಿಂಗ್ಸ್ ಎಲ್ಲನೂ ಇದೆಲ್ಲ ನಾವು ಕೇಳ್ತಾನೆ ಇರ್ತೀವಿ. ಇದಕ್ಕೆ ನಾವು ಕೆಲವರು ನಮ್ಮಲ್ಲಿ ಒಂದಿದೆ ಸ್ಮಶಾನ ವೈರಾಗ್ಯ ಅಂತ, ಒಂದು ವೈರಾಗ್ಯಗಳಲ್ಲಿ ಎಷ್ಟೊಂದಿದೆ. ಅದರಲ್ಲಿ ಯಾರಾದರೂ ಸತ್ತಾಗ ಆವಾಗ ನಮಗೆ ಬರುತ್ತೆ, ಅಯ್ಯೋ ಏನು ಮಾಡೋಕ್ಕಾಗತ್ತೆ, ನಾವು ಒಂದಿನ ಹೋಗಬೇಕು, ಇವತ್ತಲ್ಲ ನಾಳೆ ಹೋಗ್ತೀವಿ ನಾವು, ಪಾಪ ನೋಡಿ ಅವ್ರು ಹೋದಲ್ಲ ಹಂಗಿಂತ ಹಂಗಂದ್ರೆ ಈ ಕಡೆ ಬಂದ ತಕ್ಷಣ ಆಗಲೇ ಅವ್ರದ್ದು ಆಸ್ತಿ ಪಾಸ್ತಿ ಬಗ್ಗೆ ಎಲ್ಲ ತಲೆ ಹೊಟ್ಟೋಗ್ಬಿಡುತ್ತೆ, ಅದಲ್ಲೇ ಹೊಟ್ಟೋಗ್ಬಿಡುತ್ತೆ ವೈರಾಗ್ಯ. ಇದನ್ನೇ ಆದರೆ ಭರತನ ವೈರಾಗ್ಯ ನೋಡಿ, ಆ ಬಾಹುಬಲಿಯ ವೈರಾಗ್ಯ ನೋಡಿ ಹೇಗೆ ಕ್ಷಣದಲ್ಲಿ ಬಿಟ್ಟ. ನಾವು ದಿವ್ಯತ್ರಯರ ಜೀವನದಲ್ಲಿ ಈ ವೈರಾಗ್ಯದ ಬಗ್ಗೆ ತುಂಬ ಅವ್ರ ಜೀವನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಯಾವುದು ಶಾಶ್ವತ ಅಲ್ಲ, ಕೇವಲ ಭಗವಂತನೇ ಮಾತ್ರ. ಇದೆಲ್ಲ ಅವನ ಲೀಲೆ, ಯಾವಾಗ ಏನು ಬೇಕೋ ಅದೆಲ್ಲ ಮಾಡಿಸ್ತಿರ್ತಾನೆ. ನಾವು ಅನ್ಕೊತಾ ಇರ್ತೀವಿ ಇದೆಲ್ಲ ನಾವು ಮಾಡಿದಾಗ ಹಿಂಗಾಯಿತು, ನನಗೆ ಹಿಂಗಾಯಿತು, ನನ್ನ ಗ್ರಹಚಾರ, ನನಗಿದು, ನಾನಿರೋದು, ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀನಿ, ಅಥವಾ ನಾನು ಇನ್ನೊಬ್ರಿಗೆ ನಾನು ಇದೆಲ್ಲ ನೋಡ್ತಿದ್ದಾಗ ಯಾವುದು ಎಲ್ಲ ಭಗವಂತಂದೇ, ಪ್ರತಿಯೊಂದು ಇಲ್ಲಿ ಭಗವಂತಂದೇ ಎಂದಾಗ ನಮ್ಮದು ಯಾವುದೂ ಇಲ್ಲ ಅನ್ನೋ ಒಂದು ಭಾವ ನಮ್ಮಲ್ಲಿ ಬಂತು ಅಂದಾಗ ಆ ಭಗವಂತನ ಸ್ಮರಣೆ ನಿರಂತರವಾಗಿರುತ್ತೆ. ಎಲ್ಲಿ ನಾವು ಕಷ್ಟ ಕಾಲದಲ್ಲಿ ಮಾತ್ರ ಅವನ್ನ ನೆನಪಿಸ್ಕೊಂಡು ಸುಖದ ಮನೇಲಿ ಎಲ್ಲ ನಂದೇ, ನಾನು ಕಷ್ಟಪಟ್ಟಿರೋದು, ನಾನು ಮಾಡಿದ್ದು, ನಂದು ಇದೆಲ್ಲನೂ ಅನ್ನೋ ಮನೋಭಾವ ನಾವಿಟ್ಕೊಂಡು, ಆದರೆ ಪ್ರತಿಯೊಂದು ನಮ್ಮಲ್ಲಿ ನಡೀತಾ ಇದ್ದರೆ ಇದು ಹೀಗೆ ಆಗ್ತಿರುತ್ತೆ. ಒಂದು ಹಾಡಲ್ಲಿ ಕಮಲಾಕಾಂತನ ಒಂದು ಹಾಡಲ್ಲಿ ಬರ್ತಲ್ಲ, ಸುಖ ಬಂದರೆ ಹಿಗ್ಗದೆ ನೋವಿನಲ್ಲಿ ಕುಗ್ಗದೆ. ಇದು ಯಾವಾಗ ಬರುತ್ತೆ ಅಂತಂದರೆ ಪ್ರತಿಯೊಂದು ನಮ್ಮಲ್ಲಿ ಇದು ನಮ್ಮದಲ್ಲ ಅಂತ ಬಂದಾಗ ಬರುತ್ತೆ. ಅಂತ ಬಾಹುಬಲಿ ಒಂದು ಜೀವನ ನಿಜವಾಗ್ಲೂ ಎಷ್ಟು ಪರಾಕ್ರಮಿ ಅವನು, ಅಷ್ಟು ಪರಾಕ್ರಮಿಯಾಗಿ ಇಡೀ ಎಷ್ಟೊಂದು ರಾಜ್ಯಗಳ ರಾಜ ಆಗಿದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ಇದು ಕ್ಷಣಿಕ ಅಂತ ಅವನು ಗೊತ್ತಾಗಿದ ತಕ್ಷಣ ಅವನು ತಪಸ್ಸಿಗೆ ನಿಂತು ಬಿಡ್ತಾನೆ. ಇವನ್ ನೋಡಿ ಆ ಬಾಹುಬಲಿ ನೀವೆಲ್ಲ ನೋಡಿರ್ಬೋದು, ಬಟ್ಟೆನೂ ಇರಲ್ಲ. ಯಾಕೆ ಅಂತಂದರೆ ನಾನು ಹಾಕೊಳ್ಳೋ ಬಟ್ಟೆ ಕೂಡ ಭರತಂದೇ ಆಗ್ಬಿಡುತ್ತೆ, ನಂದೊಂದು ಸ್ವಂತ ಏನೂ ಇಲ್ವಲ್ಲ ಅಂದ್ಬಿಟ್ಟು ಬಟ್ಟೆಯಿಂದಲೇ ಅವನು ನಿಂತ್ಕೊತಾನೆ ಒಂದು ಬಾಹುಬಲಿ, ಅದು ಗೊಮ್ಮಟೇಶ್ವರ. ಹೀಗೆ ಉತ್ತಮವಾದಂಥ ಒಂದು ಕಥೆನ ನಮ್ಮೊಂದಿಗೆ ಉತ್ತಮ್ ಶೇರ್ ಮಾಡ್ಕೊಂಡೇನೆ. ಉತ್ತಮ್ಗೆ ನಮ್ಮ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಒಂದು
ದಮ್ ಚಾರಿಟ್ಸಲ್ಲಿ ನಮ್ಮ ಉತ್ತಮ್ ಇವತ್ತು ಯಾವುದೋ ಒಂದು ಇದು ನಮ್ಮ ದೇಶದ ನಾವ್ಯಾರು ನಮ್ಮ ಭಾರತೀಯರು ಮರೆಯಲಾಗದಂತಹ ಒಂದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂಥ ಒಂದು ಇನ್ಸಿಡೆಂಟ್, ಅದನ್ನು ಅವನು ಇವಾಗ ಮಾಡಿ ತೋರಿಸ್ತಾನೆ. ಎಲ್ಲರೂ ಕೂಡ ಆನ್ಸರ್ಸ್ನ ಕೊಡಿ. ಜೈಕಾರದೊಂದಿಗೆ ಇವತ್ತಿನ ಈ ಸಂಡೇ ಕ್ಲಾಸನ್ನು ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ, ಜೈ ಶ್ರೀ ಮಹಾಮಾಯಿ ಕಿ ಜೈ, ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ. जय राम कृष्ण सर। 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 So 30 ಸಾಕಾ? ಓಕೆ. ಈಗ 30 ಇದೆಯಾ? ಓಕೆ. ಲೆಟ್ಸ್ ಸ್ಟಾರ್ಟ್. ಹಾಕು. ನೀನು ನೋಡು, ನೀನು ಎಲ್ಲ ಹಾಕ್ಬೇಕು ಹೇಳು. ನಿನ್ನ ಪಕ್ಕ ಯಾರು ಇರ್ತಾರೋ ಅವ್ರಿಗೆ ಹಾಕ್ಬೇಕು. 1 ಫಸ್ಟ್ ರಾಮೇಶ್ವರ. ಈ ಕಡೆ ಫಸ್ಟ್ ರಾಮೇಶ್ವರಕ್ಕೆ ಹೋದೆ. ರಾಮೇಶ್ವರದಲ್ಲಿ ಯಾರು ಇರೋದು? ರಾಮ ಸ್ಥಾಪಿಸಿರುವಂತ ಈಶ್ವರ. ರಾಮೇಶ್ವರಕ್ಕೆ ಹೋದ ಫಸ್ಟ್. ನೆಕ್ಸ್ಟ್ ನಿಂದು ಯಾವ್ದು? ಓ, ಎಲ್ಲ ಒಂದೇ ಕಲರ್ ಇದ್ದೀರಾ? ಉಲ್ಟಾ. ಓಕೆ ಓಕೆ ಓಕೆ. ಎಲ್ಲಿಗೆ ಹೋದೇಮ್ಮ? ಧರ್ಮಸ್ಥಳ. ಧರ್ಮಸ್ಥಳ. ಏನಪ್ಪ ಬರೀ ದುಡ್ಡು ಮಾಡೋದೇ ಖಾಲಿ ಮಾಡ್ಕೊಳ್ಳೋದು ಅಂದ್ರೆ ತೀರ್ಥಯಾತ್ರೆ. ಓಕೆ, ನೆಕ್ಸ್ಟ್. ಹಾಗೆ ಎಳಕಾಲ ಹಂಗೆ ಖಾಲಿ ಆಗ್ಬಿಡುತ್ತೆ. ಮತ್ತೆ 2 ನೀವು ಹೇಳ್ತಾನೋ ಬ್ಯಾಂಕ್ ಖಾಲಿ ಬ್ಯಾಂಕ್ ಬ್ಯಾಂಕೆ ಖಾಲಿ ಏನೋ ಮಾಡ್ತೀವಿ. ಆಮೇಲೆ ನೀವು ನಂಗೆ ಸಾಲ ಕೊಡ್ಬೇಕು. 3 ಅವನು ಧರ್ಮಸ್ಥಳ. ಈಗ ಒಂದು ಯಾವುದು? ನಿಂದು ಯಾವುದು? ಎಲ್ಲೋ ಹಿಂಗಿರೋದಾ? ನೀವು ಧರ್ಮಸ್ಥಳ ಅಲ್ವಾ? ಮತ್ತೆ ರಾಮೇಶ್ವರನಾ? ಓಕೆ. ಒಂದು ಏನಿದು? ನೀನು ಆ ಕಡೆ ಆಡ್ಬೇಕು. ನೀನು 1 ಎಲ್ಲಿಗಮ್ಮ?
ನೋಡಪ್ಪ, ದಾನ ಕೊಡ್ತೀವಿ ವೃದ್ಧಾಶ್ರಮ. ವೃದ್ಧನಿಗೆ ದಾನ ಕೊಡ್ತೀವಿ. 2, 3, 4, 5. ಹೌದು. ಬೇಲೂರು ಮಠ. ಬೇಲೂರು ಮಠ ಗುಡ್. ಬೇಲೂರು ಮಠ ಕೊಡ ಆಗ್ಲೇ ನೋಡ ಒಂದೇ ಸತಿ ಬೇಲೂರು ಮಠ ಕೊಟ್ಟದ. ಹೋಟ್ಲು ಮೇಡಮ್, ಹೋಟ್ಲು ಬೇಡ. ಏನು 2,000 ರೂಪಾಯಿ ಹೋಟ್ಲು ಖರ್ಚು. ಇಲ್ಲಿ ಯಾವ್ದು ಇರೋದಿನ ತಾನೆ ಧರ್ಮಸ್ಥಳ ತಾನೆ. 1, 2, 3, 4, 5, 6. ಬ್ಯಾಂಕಿಂದ ಬ್ಯಾಂಕ್ ಅವ್ರು ಖುಷಿ ಆಗುತ್ತೆ. ಬ್ಯಾಂಕ್ ಖಾಲಿ ಮಾಡ್ಕೊಬೇಕು ನಾವು. ಬ್ಯಾಂಕಿಂದ ಬ್ಯಾಂಕ್. ಇದು ಹಾಕೋ. ಬೇಲೂರು ಮಠ. ನೀನ್ ಎಲ್ಲ ಹಾಕ್ಬರ್ತೀನೋ? ಒಂದು ಸ್ಥಳ 1,000. ಏನಪ್ಪ? ಓ ಇದು ಒಂದು ಫಿನಿಶ್ ಆಗೋದು ಆಗ್ಬೇಕು. ಹಂಗೆ ಅದು ಒಬ್ಬರು ಫಿನಿಶ್ ಆಗ್ಬೇಕು. 500 change. ಎಷ್ಟು? ಓಹೋ, ನೀನು ಅಲ್ಲಿ ಬಂದಿನ? ಕನ್ಯಾಕುಮಾರಿ ಬಂದ್ಯಾ? ಕನ್ಯಾಕುಮಾರಿಯಲ್ಲಿ ಏನಿದೆ ಹೇಳ್ಬೇಕು. ಬದ್ರಿನಾಥ್. ಓಹೋ ದೊಡ್ಡ. ಅಯ್ಯೋ, ಜಸ್ಟ್ ಎಷ್ಟು? 1000 ಅಲ್ವಾ? ನೆಕ್ಸ್ಟ್ 6 ಆಗಸ್ಟ್ 6 ಆಗ್ಬಿಡ್ಬೇಕು. ಬ್ಯಾಂಕ್. ಹಾ? ಏನು ನಿಮಿಷ ಎಷ್ಟಮ್ಮ? 5,000 ನಂತರ ಸೂಪರ್. ಒಳ್ಳೆ ತೀರ್ಥಯಾತ್ರೆ ಮಾಡಿ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಸೂಪರ್. ರೌಂಡ್ ಎಂಡ್ ಆಗುತ್ತೆ. ರೌಂಡ್ ಎಂಡ್ ಮಾಡ್ತಾರೆ. ಸೂಪರ್. ಚಾರ್ವಿ ಒಳ್ಳೆ ತೀರ್ಥಯಾತ್ರೆ ಮಾಡ್ಬಿಟ್ರು ಚಾರ್ವಿ. 30,000 ಖಾಲಿ ಮಾಡ್ಕೊಂಡು ಒಂದು ಹೋಟೆಲ್ ಲಾಸ್ಟ್ ಹೋಟೆಲ್ ನನ್ನ ಊಟ ಮಾಡಿ ಎರಡನ 3,000. 3 ಬಿಡ್ಬೇಕಿತ್ತು. ಅವ್ನು ಎಲ್ರಿಗೂ ಅದನ್ನೇ ವಿಶ್ ಮಾಡ್ತೀವಿ ನಾನು. 6 ಬೇಕು. ಸೂಪರ್ ಎಲ್ಲರಿಗೂ ವಿಶ್ ಮಾಡ್ತಾರೆ. ಆಯ್ತಾ? ರೌಂಡ್ ಆಯ್ತಾ? ಸೊ ಸೆಕೆಂಡ್ ಇಯರ್ ನೋಡೋಣ. ಕೌಂಟ್ ಮಾಡಿ ಅಮೌಂಟ್. 9,000. 9,000. ಇದು 5, 10, 14,000. ಇವನು 14, 11, 14, 9, 30. ಅಷ್ಟು ಇತ್ತು. 30 ಕೊಟ್ಟು 30 ಇಲ್ಲ ಸರ್ 24. ಓ ಸೊ ಸೆಕೆಂಡ್ ಈಸ್ ಹಲೋ 9. ಸೆಕೆಂಡ್ 9, ಥರ್ಡ್ 11. ಓಕೆ ಓಂ ಬ್ರಹ್ಮಾರ್ಪಣಂ ಬ್ರಹ್ಮಹರಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ ಹರಿಃ ಓಂ ತತ್ಸತ್. ಮತ್ತೆ ಇವತ್ತು ಮಾಡಿದ್ದೇನೆ.